ನಮಸ್ಕಾರ. ಆಧ್ಯಾತ್ಮಿಕ ಬೆಳಕು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇಲ್ಲಿ ಯಾರು ಜ್ಯೋತಿಷ್ಯ ಮತ್ತು ಆಧ್ಯಾತ್ಮ, ರೇಖಿ, ಧ್ಯಾನ, ವಾಸ್ತು, ಹೀಲಿಂಗ್ ಮತ್ತು ನಮ್ಮ ಮಂತ್ರ ಥೆರಪಿ ಸೂತ್ರಗಳಿಗೆ ಹೆಚ್ಚು ಮಹತ್ವವನ್ನು ಕೊಡೋದ್ರಿಂದ ಭಾಳಷ್ಟು ಜನ ಇದರ ಬಗ್ಗೆ ಉತ್ಸುಕರಾಗಿದ್ದಾರೆ. ಎಷ್ಟೊಂದು ಅಂದರೆ ಆಧ್ಯಾತ್ಮ ಸಾಧನೆಯಿಂದ ನಾವು ಎಲ್ಲವನ್ನ ಗೊತ್ತುಪಡಿಸ್ಬೋದಲ್ಲ. ನಮ್ಮ ಜೀವನದ ಆಗು ಹೋಗುಗಳನ್ನು ಕಷ್ಟಕರವಾಗಿ ಮಾಡ್ಕೊಳ್ಳೋದಕ್ಕಿಂತ ನೆಮ್ಮದಿಯಾಗಿ ಸರಳವಾದ ರೀತಿಯಲ್ಲಿ ನಾವು ಪರಿಹರಿಸಿಕೊಳ್ಬಹುದಲ್ಲ ಅನ್ನೋದು ದೃಷ್ಟಿಕೋನ ತುಂಬ ಜನಕ್ಕೆ ಬಂದಿದೆ. ಮೊದಲು ಈ ಜ್ಯೋತಿಷ್ಯ ಏನೇನೋ ಅಂದರೆ ಏನೋ ಅಂದ್ಕೊಂಡಿದ್ರು. ಬಟ್ ಇದು ಒಂದು ಬೆಳಕು. ಇದರಿಂದ ಮಂತ್ರ ಥೆರಪಿ ಸ್ಟಾರ್ಟ್ ಆಗುತ್ತೆ ಮತ್ತು ಗ್ರಹಗಳ ಚಲನೆಯ ನೋಟ ಗೊತ್ತಾಗುತ್ತೆ ಮತ್ತು ರಾಶಿಗಳ ಈಗ ಪ್ರಭಾವ ಹೇಗಿದೆ ಗೊತ್ತಾಗುತ್ತೆ. ಹಾಗೂ ನಾವು ಇರ್ತಕ್ಕಂಥ ಮನೆ ವಾಸ್ತು ಇದೆಯೋ ಇಲ್ವೋ, ವ್ಯವಹಾರ ವಾಸ್ತು ಪ್ರಕಾರ ಇದೆಯೋ ಇಲ್ವೋ ನೋಡಲಿಕ್ಕೆ ಅನುಕೂಲವಾಗುತ್ತೆ. ಹೀಗಾಗಿ ಎಲ್ಲರೂ ಒಳ್ಳೆಯ ಒಂದು ಭಾವನೆಯನ್ನು ವ್ಯಕ್ತ ಮಾಡ್ತಾ ಇದ್ದೀರಿ. ನನ್ನ ವ್ಯಾಟ್ಸಪ್ ಗ್ರೂಪಲ್ಲಿ ಇರ್ತಕ್ಕಂಥ 5,000 ಜನ 10 ಗ್ರೂಪ್ಗಳು ಬೇರೆ ಬೇರೆ ಇರೋದ್ರಿಂದ ಎಲ್ಲರೂ ನನಗೆ ಪ್ರತ್ಯುತ್ತರ ತುಂಬ ಚೆನ್ನಾಗಿ ಪರ್ಸನಲ್ ಮೆಸೇಜನ್ನು ಕಳಿಸ್ತಾ ಇದ್ರಿ. ನೀವು ಮಾಡ್ತಕ್ಕಂಥ ಈ ಸಾಧನೆ ಇದೆಯಲ್ಲ, ಇದನ್ನು ಹೆಚ್ಚು ಮಾಡ್ತಾ ಹೋಗಿ. ನಾನು ನಕ್ಷತ್ರಗಳ ಬಗ್ಗೆ, ನೆಕ್ಸ್ಟ್ ರಾಶಿಗಳ ಬಗ್ಗೆ, ನೆಕ್ಸ್ಟ್ ವಾಸ್ತುವಿನ ಬಗ್ಗೆ ಮತ್ತು ಆಧ್ಯಾತ್ಮಿಕದ ಏನೇನು ಸಾಧನೆ ಇದೆಯಲ್ಲ ಅದರ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತೀನಿ. ಮತ್ತು ನಿಮ್ಮ ಮನೆಯಲ್ಲಿ ಮಕ್ಕಳನ್ನು ಧ್ಯಾನಾಸಕ್ತರನ್ನು ಮಾಡಿ, ಧ್ಯಾನದ ಜೊತೆ ಅವ್ರನ್ನ ಓದಿನಲ್ಲಿ ಹೆಚ್ಚು ಇಂಟ್ರೆಸ್ಟ್ ಬರುವ ಹಾಗೆ ಮಾಡಿ ಮತ್ತು ಅವರು ನಿಮ್ಮ ಕುಟುಂಬಕ್ಕೆ ಆದರ್ಶ ಪ್ರಾಯರಾಗೋದ್ರ ಜೊತೆಗೆ ನಿಮ್ಮ ಸಮಾಜ ಮತ್ತು ಎಲ್ಲದಕ್ಕೂ ಒಳಿತಾಗುವ ಹಾಗೆ ಮಾಡೋಣ ಅನ್ನೋದೇ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ. ಎಲ್ಲರೂ ಈ ಒಂದು ಬೆಳಕು ಕಾರ್ಯಕ್ರಮವನ್ನು, ಆಧ್ಯಾತ್ಮಿಕದ ಆಸ್ಟ್ರಾಲಜಿ ಕಾರ್ಯಕ್ರಮವನ್ನು, ರೇಖಿ ಕಾರ್ಯಕ್ರಮವನ್ನು ನಿಮ್ಮ ಮನೆಗಳಲ್ಲಿ ರೂಢಿಸ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಬರುತ್ತೆ ಮತ್ತು ಎಲ್ಲ ರೀತಿಯಿಂದನೂ ಭಗವಂತನ ಕಡೆ ಹೋಗ್ಲಿಕ್ಕೆ ನಾವು ತುಂಬ ಒಳ್ಳೆಯ ಒಂದು ಆನಂದದ ಸ್ಥಿತಿ ನಿರ್ಮಾಣ ಆಗುತ್ತೆ. ಯುಗ ಯುಗದಿಂದ ಬಂದಿರೋ ಎಲ್ಲರೂ ಪೂಜ್ಯರು ಇದನ್ನೇ ಹೇಳಿದ್ದು. ಯಾರು ಅಖಂಡ ಈ ಭೂಮಿ ಮೇಲೆ ಉಳಿಯಲ್ಲ, ಉಳಿಯೋದೊಂದೇ ನೆಮ್ಮದಿ ಮತ್ತು ಆನಂದ. ಹೀಗಾಗಿ ಆನಂದ ಮತ್ತು ನೆಮ್ಮದಿಗೋಸ್ಕರ ನಾವು ಬದುಕಬೇಕನ್ನೋದೇ ಇಲ್ಲಿರ್ತಕ್ಕಂಥ ಮುಖ್ಯ ಗುರಿಯಾಗಿರುತ್ತೆ. ಇವತ್ತು 7ನೇ ನಕ್ಷತ್ರ ಪುನರ್ವಸು ನಕ್ಷತ್ರದ ಬಗ್ಗೆ ನೋಡೋಣ. ಈ ಪುನರ್ವಸು ನಕ್ಷತ್ರದವ್ರಿಗೆ ಗುರು ಅಧಿಪತಿ ಆಗ್ತಾನೆ. ಇದು 1, 2, 3ನೇ ಚರಣ ಮಿಥುನ ರಾಶಿಗೆ ಸೇರುತ್ತೆ. 4ನೇ ಚರಣ 4ನೇ ಪಾದ ಮಾತ್ರ ಕರ್ಕಾಟಕ ರಾಶಿಗೆ ಸೇರುತ್ತೆ. ಇವರ ಸ್ವಭಾವಗಳು ಹೇಗಿರ್ತವೆ ಅಂದರೆ, ಮೂಲತಃ ಉತ್ತಮ ಅಂತಃಕರಣ ಉಳ್ಳವರು ಇವರು. ಎಷ್ಟು ಅಂದರೆ ಬಹಳ ಹೃದಯವಂತರು, ಬಹಳ ಅಂತಃಕರಣ ಉಳ್ಳವರು. ಮದರ್ ತೆರೆಸಾ ನಂಗೆ ಮಹಾತಾಯಿ ಬಂದಲ್ಲ, ಮದರ್ ತೆರೆಸಾ ಸೇಮ್ ಅದೇ ಥರ ಅಂತಃಕರಣ ಉಳ್ಳವರು ಮತ್ತು ಸಹಿಷ್ಣು ಅಂತವರು. ಎಷ್ಟೇ ಕಷ್ಟ ಬಂದರೂ ಕೂಡ ತುಂಬ ಸಹಿಸಿಕೊಳ್ಳುವಂಥ ಗುಣ. ಎಷ್ಟು ಅಂದರೆ ಅದು ಎಷ್ಟು ಬರುತ್ತೋ ಬರಲಿ. ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ತಾಯಿ ಥರ ಗುಣ. ಆ ಹೇಮರೆಡ್ಡಿ ಮಲ್ಲಮ್ಮ ತಾಯಿ ಎಷ್ಟೊಂದು ಸಹಿಸ್ಕೊಂಡ್ಲಲ್ವಾ, ಆ ಗುಣಗಳು ಇಲ್ಲಿರುತ್ತೆ. ಮತ್ತು ಇನ್ನೊಂದು ಸುಖವಂತರು ಇವರು. ತುಂಬ ಸುಖವಾಗಿರತಕ್ಕಂಥ ಪ್ಲೇಸಲ್ಲೇ ಎನರ್ಜಿ ಆ ದೇಹವನ್ನು ತೆಗೆದುಕೊಂಡಿರ್ತಾರೆ. ಮತ್ತು ಇವರು ಧನ ಸಂಪತ್ತು ಅಧಿಕವಾಗಿರುತ್ತೆ ಇವರ ಜೀವನದಲ್ಲಿ. ಇವರು ಯಾವುದಕ್ಕೆ ಹೆಚ್ಚು ಒಲಿತಾರೆ ಅಂದರೆ, ಈ ನಕ್ಷತ್ರದವರು ನೀವು ದುಡ್ಡು ಕೊಟ್ಟರು ಒಲಿಯಲ್ಲ, ಬೇರೆ ಏನಾದರೂ ಮಾಡ್ತೀನಿ ಅಂದರೂ ಒಲಿಯಲ್ಲ. ಇವ್ರಿಗೆ ಓನ್ಲಿ ಒನ್ ಸ್ವೀಟ್ ಟಾಕ್. ಯಾವ ಥರ ಅಂದರೆ, ಮಾತಾಡ್ಬೇಕು. ಅವ್ರಿಗೆ ಒಂದು 4 ಮಾತಾಡ್ಬಿಟ್ರೆ ಮುಗೀತು. ಅದು ಇವ್ರಿಗೆ ಹೆಚ್ಚು ಪ್ರಿಯವಾಗೋರು ಯಾರು ಗೊತ್ತಾ? ಸ್ವಾತಿ ನಕ್ಷತ್ರದವರು. ಅವರು ಬಹಳಷ್ಟು ಸಿಹಿಯಾಗಿ ಮಾತಾಡೋ ಗುಣ ಇರೋರು. ಪುನರ್ವಸು ನಕ್ಷತ್ರದವ್ರಿಗೆ ತುಂಬ ಮ್ಯಾಚ್ ಆಗುತ್ತೆ. ನಾವು ಭಾಳಷ್ಟು ಜೋಡಿ ನೋಡಿನಲ್ಲ, ಈ ನಾವು ಲವ್ ಮಾಡಿವಿ ಅನ್ನೋರೆಲ್ಲರೂ ಹೆಚ್ಚಾಗಿ ಸ್ವಾತಿ ನಕ್ಷತ್ರದವರಾಗಿರ್ತಾರೆ. ಯಾಕೆಂದರೆ ಅವ್ರ ಮಾತುಗಳು ಸುಮ್ಮನೆ ಫೋನಲ್ಲಿ ಒಂದು ಕಾಲ್ ಕೇಳಿದರೆ ಸಾಕು, ಅಷ್ಟೊಂದು ಸ್ವೀಟ್ ಆಗಿರುತ್ತೆ ಅವ್ರ ವಾಯ್ಸ್. ಮಾತಾಡ್ತಾರೆ ಅವರು. ಹಿಂಗಾಗಿ ಈ ನಕ್ಷತ್ರದವರು ತುಂಬ ಅದೃಷ್ಟವಂತರು, ಭಾಗ್ಯವಂತರು ಅಂತಲೇ ಹೇಳ್ಬೋದು. ತುಂಬ ಒಳ್ಳೆಯವರು. ಮತ್ತು ಇನ್ನೊಂದು ದೇವಗಣ. ಇದು ದೇವಗಣ ಒಳ್ಳೆ ಗಣ ಆಗಿರೋದ್ರಿಂದ ತುಂಬ ಒಳ್ಳೆಯ ಒಂದು ಜೀವನವನ್ನು ಇವರು ಮಾಡ್ತಾರೆ. ಮತ್ತು ಇದು ನಾವು ಭಾಳಷ್ಟು ಜನಕ್ಕೆ ಕೊಡ್ತಾ ಇರೋದು ಯಾಕೆಂದರೆ, ಗೃಹಾರಂಭಕ್ಕೆ ನಾವು ಹೊಸ ಮನೆ ಯಾರಾದರೂ ಕಟ್ಟಿದರೆ ಪೂಜೆಗೆ ಈ ನಕ್ಷತ್ರವನ್ನು ಕೊಡ್ತೀವಿ ನಾವು.
ನೆಕ್ಸ್ಟು ಹೊಸ ವಸ್ತುನ ಏನೋ ಖರೀದಿ ಮಾಡ್ತೀನಿ ಅಂದ್ಕೊಳ್ಳಿ, ಅದು ಕೂಡ ಇದೇ ನಕ್ಷತ್ರವನ್ನು ಕೊಡ್ತೀವಿ ನಾವು. ನೆಕ್ಸ್ಟು ಅಲಂಕಾರ ಸಾಮಾನು ತೊಗೋತೀವಿ ನಾವು, ಬ್ಯೂಟಿ ಪಾರ್ಲರ್ ಆಗ್ತೀವಿ, ಇನ್ನೊಂದು ಏನೋ ಒಂದು ಕೇಳ್ತಾರಲ್ಲ, ಅವ್ರಿಗೆ ಈ ನಕ್ಷತ್ರದ ದಿನ ಖರೀದಿಗೆ ಹೋಗ್ಲಿಕ್ಕೆ ಹೇಳ್ತೀವಿ. ಮತ್ತು ಧಾನ್ಯ ಖರೀದಿ ಮಾಡಲಿಕ್ಕೆ ಬಿಸ್ನೆಸ್ ಮ್ಯಾನ್ಗಳು ಇರ್ತಾರಲ್ಲ, ನಾವು ಇವತ್ತು ಖರೀದಿ ಸಂಗ್ರಹ ಮಾಡಬೇಕು ಗುರುಗಳೇ ಅಂದಾಗ ಇದೇ ನಕ್ಷತ್ರವನ್ನು ಆಯ್ಕೆ ಮಾಡ್ತೀವಿ, ಪುನರ್ವಸು ನಕ್ಷತ್ರವನ್ನು. ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಕೂಡ ಇದೇ ಶ್ರೇಷ್ಠವಾದ ನಕ್ಷತ್ರ. ದೇವಗಣ ಆಗಿರೋದ್ರಿಂದ, ಗುರು ಅಧಿಪತಿ ಆಗಿರೋದ್ರಿಂದ ನಕ್ಷತ್ರಕ್ಕೆ ಇದನ್ನೇ ಕೊಡ್ಬೇಕು ನಾವು. ಯಾಕೆಂದ್ರೆ ಗುರು ಅವ್ರನ್ನ ಕಾಪಾಡ್ತಾನೆ, ಗುರು ವಿದ್ಯಾದಾರಿಗೆ ಹಚ್ತಾನೆ. ಅವ್ರಿಗೆ ಸರಿಯಾದ ಒಂದು ರಾಶಿ ಚಕ್ರದಲ್ಲಿ ಏನಾದ್ರೂ ಫೇಲ್ ಆಗಿತ್ತು, ಯಾವುದೋ ಒಂದು ಗ್ರಹ ನೆಗೆಟಿವ್ ಆಗಿತ್ತು ಅಂದ್ರೆ ಗುರು ಇಲ್ಲಿ ಕಾಪಾಡ್ತಾನೆ. ಹೀಗಾಗಿ ನಾ ಈ ಅಕ್ಷರಾಭ್ಯಾಸಕ್ಕೆ ಮೂಲವಾಗಿ ಇದೇ ನಕ್ಷತ್ರವನ್ನ ಕೊಡ್ತೇನೆ. ಮತ್ತು ತೀರ್ಥಯಾತ್ರೆ ಮಾಡೋರಿಗೆ ನೋಡಿ, ನಾನು ಪಂಡ್ರಾಪುರಕ್ಕೆ ಹೋಗ್ಬೇಕು, ಶ್ರೀಶೈಲಕ್ಕೆ ಹೋಗ್ಬೇಕು ಅಥವಾ ಪುಣ್ಯಕ್ಷೇತ್ರಗಳಿಗೆ ಹೋಗ್ಬೇಕು ಅಂದವ್ರಿಗೆ ತೀರ್ಥಯಾತ್ರೆಗೆ ಶ್ರೇಷ್ಠವಾದ ನಕ್ಷತ್ರ ಪುನರ್ವಸು. ಯಾಕೆ ಅಂದ್ರೆ ಗುರು ಅಧಿದೇವತೆ. ಅಲ್ಲಿ ನಿಮ್ಮನ್ನ ಸುರಕ್ಷಿತವಾಗಿ ದರ್ಶನ ಪಡ್ಕೊಂಡು ವಾಪಸ್ ಸುರಕ್ಷಿತವಾಗಿ ಬರಲಿಕ್ಕೆ ಗುರು ನಿಮಗೆ ಸಹಾಯ ಮಾಡ್ತಾನೆ. ಹೀಗಾಗಿ ಈ ನಕ್ಷತ್ರವನ್ನೇ ನಾವು ಆಯ್ಕೆ ಮಾಡ್ತೇವೆ. ಒಂದದ್ದು, ಈ ಪುನರ್ವಸು ನಕ್ಷತ್ರವನ್ನ ಹೆಚ್ಚಾಗಿ ಈ ಗುರು ಅಧಿಪತಿ ಇರೋದ್ರಿಂದ ಪುಷ್ಪರಾಗವನ್ನ ಆಯ್ಕೆ ಮಾಡ್ಕೋಬೇಕು. ಪುಷ್ಪರಾಗ ಸ್ಟೋನ್ ಅನ್ನ ಧರಿಸ್ಬೇಕು ಇವರು. ಸರ್ಟಿಫಿಕೇಟ್ ಸ್ಟೋನ್, ಜನರಲ್ ಸ್ಟೋನ್ ತಗೋಬೇಡಿ, ಅವು ಪ್ರಯೋಜನಕ್ಕೆ ಬರಲ್ಲ. ಸರ್ಟಿಫೈಡ್ ಸ್ಟೋನ್ ಅನ್ನು ತೆಗೆದುಕೊಂಡಾಗ ಅವು ಅದ್ಭುತ ಕೆಲಸ ಮಾಡ್ತವೆ. ಇನ್ನೊಂದು, ಮಿಥುನ ರಾಶಿ ಅಧಿಪತಿ ಬುಧ ಆಗಿರೋದ್ರಿಂದ ಪಚ್ಚವನ್ನೇ ನಾವು ಆಯ್ಕೆ ಮಾಡ್ತೀವಿ. ಹೀಗಾಗಿ ಕರ್ಕಾಟಕ ರಾಶಿಗೆ ಒಂದೇ ಪಾದ ಇರೋದ್ರಿಂದ ನಾವು ಮುತ್ತನ್ನ ಆಮೇಲೆ ಕರ್ಕಾಟಕ ರಾಶಿಯಲ್ಲಿ ನೋಡೋಣ. ಈಗ ನಾವು ಪಚ್ಚ ಮತ್ತು ಪುಷ್ಪರಾಗ, ಹಳದಿ ಪುಷ್ಪರಾಗವನ್ನ ಈ ಜಾತಕದವರು, ಈ ನಕ್ಷತ್ರದವರು ಧರಿಸಿದ್ರೆ ಅವರ ಸಬ್ಕಾನ್ಸಿಯಸ್ ಮೈಂಡ್ ಆಕ್ಟಿವ್ ಆಗಿ ಅವರು ಅದ್ಭುತವಾದ ವಾಗ್ಮಿಗಳು ಮತ್ತು ಜ್ಞಾನಾರ್ಜನೆಯ ಬುದ್ಧಿಜೀವಿಗಳಾಗ್ತಾರೆ ಅನ್ನೋದು ನಮ್ಮ ಈ ಒಂದು ನಕ್ಷತ್ರದ ಪ್ರೆಡಿಕ್ಷನ್. ಹೀಗಾಗಿ ಯಾರ್ಯಾರು ಈ ನಕ್ಷತ್ರದವ್ರು ಇದಿರೋ ಅವರೆಲ್ಲರಿಗೂ ಈ ಒಂದು ಹರಳುಗಳನ್ನು ಧರಿಸಿ ಮತ್ತು ಒಳ್ಳೆ ಒಂದು ಅಭಿವೃದ್ಧಿಯನ್ನ, ಧನ ಸಂಪತ್ತನ್ನ ಗಳಿಸಿ ಅಂತ ಹೇಳ್ತಾ ಈ ಒಂದು ಪುನರ್ವಸು ನಕ್ಷತ್ರದ ಬಗ್ಗೆ ವಿವರಣೆಯನ್ನ ಮಾಡಿದ್ದಕ್ಕೆ ಮುಗಿಸ್ತಾ ಇದ್ದೇನೆ. ಶರಣ್.